ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ CM ಡೇಟ್ಸ್ ಬೇಕಾದ್ರೂ ಸಿಗುತ್ತೆ, ಬಟ್ ಇವ್ರ ಡೇಟ್ ನನಗೆ ಸಿಗ್ತಾ ಇಲ್ಲ. ಅವಾಗಿಂದ ವೇಟ್ ಮಾಡಿ ಅವರಿಂದ ಈ ಥರ ಹಲ್ಕೊಂಡು ಇವಾಗ ಹಿಡ್ಕೊಂಡು ಬಂದಂಗೆ ಆಗಿದೆ ನನ್ನ ಪರಿಸ್ಥಿತಿ. ಯಾಕಂದರೆ ಬೇರೆಯವ್ರ ಜೊತೆ ಎಷ್ಟು ಇಂಟ್ರಪ್ಟ್ ಮಾಡ್ತಾರೆ, ಎಷ್ಟು ಮಾತಾಡ್ತಾರೆ ಅಂದರೆ ಎಕ್ಸ್ಟ್ರೋವರ್ಟ್ ಅಂತಲೇ ಹೇಳ್ಬೋದು. ಈ ನಮ್ಮ ಪ್ರಥಮ್ ಸರ್ ದಯವಿಟ್ಟು ಇವತ್ತು ಸಿಕ್ಕಾಕೊಂಡಿದ್ದಾರೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾತಾಡ್ಬಿಡೋಣ. ಹೇಗಿದ್ದೀರಾ ಮಾತಿನ ಮಲ್ಲ ಪ್ರಥಮ್ ಸರ್? ಒಳ್ಳೆ ಹುಡುಗ, ಒಳ್ಳೆ ಮನುಷ್ಯ, ಇನ್ನೂ ಏನೇನಂತ ಹೇಳಿ. ಏನು ಬೇಡ, ನೀವು ಎಷ್ಟು ಬಿಲ್ಡಪ್ ಕೊಡ್ತೀರಾ ಅಷ್ಟು ಡೇಂಜರಸ್. ಅದು ಸೋಷಿಯಲ್ ಮೀಡಿಯಲ್ಲಿ ಟ್ರಾಲ್ ಮಾಡ್ತಾರೆ, ಬಿಟ್ಬಿಡಿ. ಏನಿಲ್ಲ, ಸಿನಿಮಾ ಟ್ರೋಲ್ ಮಾಡೋದಲ್ಲ ನಿಮ್ಮದು. ನೀವು ಮಾಡಿದ್ದು ಇವಾಗ ಹಂಗೆ. ನಾನು ಎಷ್ಟು ಓಡಾಡ್ಕೊಂಬಂದೆ ನಿಮ್ಮ ಸುತ್ತ, ಇಡೀ ಸೆಟ್ ಫುಲ್ ಓಡಾಡ್ಕೊಂಬಂದೆ ಗೊತ್ತಾ. ಸೊ ಸಿನಿಮಾ ನಡೀತಾ ಇದೆ. ನೋ ಕೊಕೇನ್ ಲಾಸ್ಟ್ ಡೇ ಶೂಟು. ನಿಮ್ಮೆಲ್ಲರ ಆಶೀರ್ವಾದ, ಕನ್ನಡಿಗರ ಹಾರೈಕೆ, ದೇವ್ರ ದಯೆ, ಮುಗೀತು ಸಿನಿಮಾ. ಅದ್ಭುತವಾದ ಆ್ಯಕ್ಷನ್ ಸಿನಿಮಾ. ಸಿಕ್ಕಾಪಟ್ಟೆ ಮೈಕೈ ನೋವಾಗಿದೆ. ಒಂದು 5-6 ಫೈಟು ಸುಸ್ತಾಗಿದ್ದೀನಿ. ಮುಗಿಸೋ ಸಂಭ್ರಮದಲ್ಲಿದ್ದೀನಿ. ಅಲ್ಲ, ಬರೀ ಫೈಟ್ ಅಂತ ಹೇಳ್ತಿದ್ದೀರಾ. ಯಾವುದೋ ಸಾಂಗ್ ಆಗಿರ್ಬೋದು, ಅದೆಲ್ಲ ಮೊದಲು ಕಾಮಿಡಿ ಸಿನಿಮಾ ಮಾಡಿದೆ, ಒಂದು ರೊಮ್ಯಾಂಟಿಕ್ ಸಿನಿಮಾ ಮಾಡಿದೆ. ಇದು ಆ್ಯಕ್ಷನ್ ಸಿನಿಮಾ. ಇದರಲ್ಲಿ ಸಾಂಗ್ ಇದೆ. ಅವ್ರು ಅದ್ಭುತವಾಗಿ ಮಾಡಿದ್ದಾರೆ, ನೋಡ್ತೀರಾ ನೀವು. ಹಾಗಾದ್ರೆ ಈ ಚಿತ್ರದಲ್ಲಿ ನಿಮ್ಮನ್ನು ಯಾವ ರೀತಿ ನೋಡ್ಬೋದು? ಯಾಕೆಂದರೆ ಹಿಂದೆ ನಡೆದಂತಹ ಸಿನಿಮಾಗಳೆಲ್ಲ ಕಾಮಿಡಿ ಆಗಿರ್ಬೋದು, ಫನ್ ಎಲಿಮೆಂಟ್ಸ್ ಆಗಿರ್ಬೋದು, ಈ ಥರ ಇತ್ತು. ಇವಾಗ ಫುಲ್ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ಆ್ಯಕ್ಷನ್ನ ನಿಮ್ಮನ್ನು ಇದ್ರಲ್ಲಿ ನಾವು ನೋಡ್ಬೋದು? ಡೆಫಿನೆಟ್ಲಿ ಈ ಸಿನಿಮಾ ಡ್ರಗ್ ಮಾಫಿಯಾ ಕುರಿತಾದ ಸಿನಿಮಾ. ಮಹಾಭಾರತನ ಇನ್ಸ್ಪಿರೇಷನ್ ತೊಗೊಂಡು ಮಾಡಿರೋದು. ಅಸ್ತ್ರ ಇಟ್ಕೊಂಡು ಕೃಷ್ಣ ಅಸ್ತ್ರ ಇಲ್ಲದೆ ಹೆಂಗೆ ಮಾಡ್ತಾರೆ, ಕೌರವ ನಾಶ ಮಾಡ್ತಾರೋ ಹಾಗೆ ಕಮಿಷನರ್ ಯೂನಿಫಾರ್ಮ್ ಹಾಕೊಂಡು ಏನು ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಮಾಡ್ತಾರೆ. ಸೊ ತುಂಬ ಸ್ಪೆಷಲ್ ಆಗಿದೆ. ಅಂದರೆ ಇವಾಗ ನೋ ಕೊಕೇನ್ ಅನ್ನೋದು ಸಿನಿಮಾ ಟೈಟಲ್ ಆಗಿರುವಂಥದ್ದು. ಈಗ ಪ್ರಸ್ತುತವಾಗಿ ಯುವಕರಾಗಿರ್ಬೋದು, ಯೂತ್ಸ್ ಆಗಿರ್ಬೋದು, ಎಲ್ಲರೂ ಸಹ ಈ ವಿಚಾರದಲ್ಲಿ ಹಾಳಾಗ್ತಾ ಇದ್ದಾರೆ. ಈ ಸಿನಿಮಾ ಮುಖಾಂತರ ಯುವಕರಿಗೆ ಏನನ್ನ ತಿಳಿಸೋಕ್ಕೆ ಮುಂದಾಗಿದ್ದೀರಾ ನೀವು? ಮೊದಲನೇದಾಗಿ ಡ್ರಗ್ ಯೂಸೇ ಮಾಡಬಾರ್ದು. ಸಿನಿಮಾ ಹೆಸರು ನೋಡಿ, ನೋ ಕೊಕೇನೇ ಇರಬಾರ್ದು ಅನ್ನೋದಕ್ಕೆ ತುಂಬ ಯುನೀಕ್ ಆಗಿದೆ. ಇಷ್ಟಪಡ್ತೀರಾ ನೀವು, ನಾನು ಏನೂ ಹೇಳಲ್ಲ. ಆಕ್ಷನ್ ಕಾಮಿಡಿ ಬ್ಲೆಂಡ್ ಆಗಿರೋ ಸಿನಿಮಾ. ಭವ್ಯ ಮೇಡಮ್ ಇದ್ರಲ್ಲಿ ನಗಿಸ್ತಾರೆ ನಿಮಗೆ ಅಷ್ಟೇ. ಭವ್ಯಮ್ಮ ಇಸ್ ದ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಭವ್ಯಮ್ಮ ಆಗಿರ್ಬೋದು, ಶೋಭ್ರಾ ಸರ್ ಆಗಿರ್ಬೋದು, ಮಿಮಿಕ್ರಿ ಗೋಪಿ ಸರ್ ಆಗಿರ್ಬೋದು, ಇವ್ರ ಜೊತೆ ಎಲ್ಲ ನೀವು ವರ್ಕ್ ಮಾಡ್ತಿದ್ದೀರಾ. ನಿಮಗೆ ಅಂದರೆ ಶೋಭ್ರಾ ಸರ್ ಜೊತೆ ನಿಮ್ಮದು 3ನೇ ಮೂವಿ ಇಲ್ಲ 4ನೇ ಮೂವಿ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ. ಅವ್ರು ಯಾವತ್ತಿಗೂ ದೊಡ್ಡವರು. ಅವ್ರ ಹತ್ರ ಕಲಿಯೋಕ್ಕೆ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಸಿನಿಮಾ ಮಾಡ್ತಾ ಇಲ್ಲ, ನಾನು ಸಿನಿಮಾ ಕಲಿಯೋಕ್ಕೆ ಬಂದಿದ್ದೀನಿ. ಭವ್ಯ ಮೇಡಮ್ ಜೊತೆ ನಾನು ಸಿನಿಮಾ ಮಾಡ್ತಾ ಇಲ್ಲ, ರಾಂಗ್ ಅದು. ಭವ್ಯ ಅವ್ರ ಜೊತೆಗೆ ಸಿನಿಮಾ ಕಲಿತಾ ಇದ್ದೀನಿ. ಅವರು ಸ್ಟಾರ್. ಅವರು ಶೀಸ್ ಅ ಸ್ಟಾರ್. ಅಂಬರೀಷ್ ಅಣ್ಣನ್ ಡವು, ವಿಷ್ಣು ಸರ್ ಡವು, ಶಂಕರ್ ನಾಗ್ ಸರ್ ಡವು, ಆ್ಯಂಡ್ ನಮ್ಮ ರವಿಚಂದ್ರನ್ ಸರ್ ಡವು, ಎಲ್ಲರೂ ಜೊತೆ ಡವ್ ಆಗಿ ನಿಮಗೆ ಮದರ್ ಇಂಡಿಯಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೇ ಈ ಸಿನಿಮಾ ಶಕ್ತಿ. ಇನ್ನೇನು ಅಂದರೆ ಸಿನಿಮಾ ರಿಲೀಸ್ ಡೇಟ್ ಯಾವಾಗ ಫಿಕ್ಸ್ ಆಗ್ಬೋದು? ಇನ್ನೇನು ಇವತ್ತು ಕೊನೆ ಹಂತದ ಶೂಟಿಂಗ್ ಅಂತ ಹೇಳ್ತಾ ಇದ್ದೀರಾ. ಡೇಟ್ ಯಾವಾಗ ಅನೌನ್ಸ್ ಮಾಡ್ತೀರಾ? ಎಕ್ಸ್ಪೆಕ್ಟೇಷನ್ ಯಾವಾಗಿದೆ? ಶೀಘ್ರದಲ್ಲೇ ಕಾಯ್ತಾರಿ. ಒಂದು ಒಳ್ಳೆ ಸಿನಿಮಾ ರಿಸಲ್ಟ್ ಸಮೇತ ನಿಮ್ಗೆ ಬರ್ತೀವಿ. ಇದು ಹೇಗಾಯ್ತು ಅಂದರೆ ಕಮಿಂಗ್ ಸೂನ್ ಅಂತ ಹೇಳ್ತಾರೆ, ಬಟ್ ಡೇಟ್ ಮಾತ್ರ ಹೇಳ್ತೀವಿ. ಡೇಟ್ ಅಲ್ಲ, ಒಂದು ಟೀಮ್ ಡಿಸ್ಕಸ್ ಮಾಡ್ತೀವಿ. ಶೀಘ್ರದಲ್ಲಿ ನೋಡಿ. ಏನು ಹೇಳ್ತೀರಾ ಜನರಿಗೆ? ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರೋಕ್ಕೊಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಪ್ರಥಮರು ನೋ ಕೊಕೇನ್ ಚಿತ್ರದ ಮೂಲಕ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮುಂಬರುವಂತಹ ದಿನದಲ್ಲಿ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮೈಲಾರಿ ಜೊತೆ ಸುಷ್ಮಿತಾ ನಟರಾಜ್.